ಲಸ್ಮಕ್ಕ ಲಸ್ಮಕ್ಕ ಅಮ್ಮಣಿ. ಓ ಕಿಟ್ಟಣ ಇನ್ನೆ ಏನ ಬಾ ಏನು ಅಪರೂಪಕ್ಕೆ ಬಂದ್ಬಿಟ್ಟು ಬತ್ತಾನೆ ಇರಲಿಲ್ಲ ನೆಂಟ್ರ ಮನೆ ಕಡಿಕಿ. ನೀವು ಬರಲ್ಲಪ್ಪ. ನೀನು ಲಸ್ಮಕ್ಕ ಅಲ್ಲಿ ಬರ್ದಂಗಾಗಿದ್ದು ನಮ್ಮ ಮನೆ ಕಡಿಕೆ. ನಾನೇ ಬಂದೆ ನೆಂಟ್ರು ಮಾತಾಡ್ಸೋಣ ಅಂತ. ಲಸ್ಮಕ್ಕ ಇಲ್ವೇ? ಕರಿ ಲಸ್ಮಕ್ಕನ್ನ. ಏ ಇವಳೆ ಲಕ್ಷ್ಮಿ ಲಕ್ಷ್ಮಿ. ಓ ಯಾಕಪ್ಪ? ಏ ಬಾ ಯಾಕ ಕಿಟ್ಟಣ ಬಂದೈತಿ? ಕುಕ್ಕಳಣ್ಣ ನಿಲ್ಲಿಸ್ಕೊಂಡಿದ್ಯಲ್ಲಪ್ಪ ನೆಂಟ್ರನ್ನ. ಕುಕ್ಕಳಣ್ಣ ನಿನ್ ಕಡೆ ಇದೆಯಾ ನೆಂಟ್ರ ಮನೆಗೆ ಬಂದು ಕುಕ್ಕ. ಕುಕ್ಕವನ ಯಾತ ಒಂದಿಕ್ ಮಾತಾಡೋಣ ಅಂತ ಬಂದು ನಮ್ಮ ಕೂಕಳಲ್ಲ ನೀನು ಚಂದ್ರಪ್ಪ ಕೂಕಳ. ಹೇಳು ಕಿಟ್ಟಣ್ಣ ಹೇಳು, ಅದೇನು ಮಾತಾಡಬೇಕು ಅಂತ ಇದೆಯಾ ಹೇಳು. ಅಲ್ಲ ರಚ್ಚಮ್ಮ ಬಂದು ಇಲ್ಲೇ ಐತಿ. ಯಾಕಮ್ಮ ಅಂತಕ್ಕೆ ಬಂದಿಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಕಣಮ್ಮ. ಕಳಿಸು, ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಊಟ ಕೆಂಪ ಮುಂದೆ ಬದುಕು ಮಾಡ್ಕೋಬೇಕು. ಅವನ ಮೇಲೆ ಬೇರೆ ರೇಗಾಡುತ್ತಿ, ಅದಕ್ಕೆ ನೀವು ಊಟ ಗುದ್ದಾಡ್ತಾರೆ ಯಾಕೆ ಬೇಕು, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಕಳಿಸು, ರೊಚ್ಚ ಮೇಲೆ ಐತಿ. ನಿನ್ನ ಮಗನ್ನ ಕರ್ಕೊಂಬ ಕಿಟ್ಟಣ್ಣಯ್ಯ, ನಿನ್ನ ಮಗನ ಕರ್ಕೊಂಬಂದು ಆಮೇಲೆ ಕರ್ಕೊಂಡೋಗು. ನಾವೇನು ಕಳ್ಸಲ್ಲಂಬಲ್ಲ, ಕಳಿಸ್ತೀವಿ. ಅಲ್ಲ ಅವನು ಏನು ಮಾಡಿದ ನಮ್ಮ ಅಂಥದ್ದು ಲಸ್ಮಕ್ಕ? ಏನು ಮಾಡ್ಯವನು ಹೇಳು? ಅಂಥದ್ದು ಏನೋ ನನ್ನ ಮಗ ಏನಾರ ಮಾಡಬಾರ್ದು, ತಪ್ಪು ಮಾಡಿದ್ರಿ ಬಿಡಪ್ಪ ಅನ್ಬೋದಾಗಿತ್ತು. ಅವ್ನು ಏನು ಮಾಡಿದಾನ ಅಂಥದ್ದು? ನಮ್ಮ ಅಮ್ಮಣ್ಣ ಹೇಳೋದು ವೇದ ಒಬ್ಬನೇ ಬದುಕು ಮಾಡಬೇಕು, ಇವ್ರು ಮಾಡಲ್ಲ ನನ್ನ ಗಂಡ. ಮಾಡಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅವ್ನು ಒಬ್ಬನೇ ಮಾಡಿರಿ ನಮಗೆ ಅಲ್ಲಿ ಹೆಂಗನ ಮಕ್ಕ ಇರುತ್ತೆ, ಎಲ್ಲ ಬದುಕು ಅವ್ನು ಒಬ್ಬನೇ ಮಾಡಬೇಕು, ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡೋದು. ಅದಕ್ಕೆ ಬೇಜಾರಾಗಿ ಬಂದೈತೆ. ಬೋರಲ್ಲ. ಕರ್ಕೊಂಬ, ಇಲ್ಗೂ ಬರೋಲ್ಲ. ನಾವು ಯೋಟ್ ಕರಿತೀವಿ, ಇಲ್ಗೂ ಬರೋಲ್ಲ. ಇನ್ನೊಂದು ಯಾಕೆ ಸೆಡೋ ಮಾಡ್ಕೊಂಡು ಓಡಾಡ್ತಾನೆ. ಬರಲಿ, ಬರೋವರೆಗೂ ನಾವು ನಮ್ಮ ಅಮ್ಮಣ್ಣಿನ ಕಳಿಸಲ್ಲ. ಅವ್ನು ಬರಲಿ, ಅವ್ನು ಬಂದಾಗ ಕಳಿಸ್ತೀವಿ ಅಣ್ಣ, ನಾವು ಕಳಿಸಲ್ಲ ಅಂಬಲ್ಲ ಕಿಟ್ಟಣಯ್ಯ. ಯಾ ತಮ್ಲಸ್ ಮತ್ತೆ ಹಿಂಗೆ ಮಾತಾಡ್ತೀರಾ? ಯಾ ತಿಳ್ಕೊಂಡು ಹಿಂಗಜ್ಜಿ? ಅದು ನಮ್ಮ ರೊಚ್ಚಮ್ಮ ಮುಂಚ್ಕೊಂಡು ಅದೇ ಬಂದೈತಿ. ಅವನು ಬದುಕು ಮಾಡಲ್ಲ ಏನಿಲ್ಲ ಹೊಲ್ದಾಗೆ. ಅವನು ಒಬ್ಬನೇ ಮಾಡಬೇಕು. ನನ್ನ ಮೈದನ್ನ ಪಾಪ ವೇದ ಒಬ್ಬನೇ ಮಾಡ್ಬೇಕಂತ, ಅದಕ್ಕೆ ಅವನು ಒಬ್ಬನೇ ಮಾಡಬೇಕು. ನೋಡು ಇವಾಗ ಬದುಕು ಮಾಡಲಿಲ್ಲ ಅಂದರೆ ಹೆಂಗೆ? ನಮ್ಗಲ್ಲಿ ಹೆಂಗ ನಮ್ಮ ಅಕ್ಕಿರುತ್ತೆ. ಕೆಂಪಿ ಮಾತಾಡ್ದಾಳಾಗತ್ತಿ ಸರಿ ಹೋಯ್ತು. ಅವನು ಪಾಪ ಮಾತಾಡಲ್ಲ. ಇಬ್ಬರು ಗಂಡ ಹೆಂಡತಿ ಮಾತಾಡ್ದಿಲ್ದಾರಾಗತ್ತಿ ಸರಿ ಹೋಯ್ತು. ಮಾತಾಡಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ನಾನು ಅಲ್ಲಿರಲ್ಲ ಕಣಮ್ಮ, ಅವ್ನು ಬದುಕು ಮಾಡಬೇಕು. ಅವ್ನು ಸರಿ ಸಮಕೇನೆ ಈಗ ಅವನು ಮಾಡಿದಾನೆ ಅಂದರೆ ಹೊಲ್ದೊಳಕ್ಕೆ ಹೋಗಿ ಬದುಕು ಮಾಡಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ. ಅವ್ನು ಬರಲಿ, ಬಂದಾಗ ಕೇಳು ಯಾತನ ಹೇಳಿರಿ ಒದಿಯೋದು ಬಡಿಯೋದು ಮಾಡ್ತಾನೆ. ಈಗ ನಾನು ಬದುಕು ಮಾಡಪ್ಪ ಅದು ಇದು ಅಂತೇಳಿ ಅದನ್ನು ಹೇಳಕ್ಕೆ ಹೋದರೆ ಕೇಳಲ್ಲ ಸುಮ್ಮನೆ ಅಂತ ಹೇಳಿ ಹೇಳ್ತಿದ್ದ. ಹೇಳ್ತಿದ್ಲು. ಅದಕ್ಕೆ ನಾವು ಸುಮ್ಮನೆ ಬಾರಮ್ಮ, ಸುಮ್ಮನೆ ಇಲ್ಲೇ ಇರಮ್ಮ ಅಂತೇಳಿ ಹೇಳಿದ್ವಿ ನನ್ನ ಮಗಳಿಗೆ. ಅದಕ್ಕೆ ಇಲ್ಲೇ ಇರಲಿ ಹೇಳು. ಅವನು ಬರಲಿ, ಅವ್ನು ಬಂದಾಗ ಕಳಿಸ್ತೀವಿ. ಪಾಪ ಹುಡುಗ ಒಬ್ಬನೇ ಮಾಡ್ಬೇಕು ಹೇಳನ್ರಿ. ವೇದು ಒಬ್ಬನೇ ಬದುಕು ಮಾಡ್ಬೇಕಲ್ಲನ ಪಾಪ. ಅದು ಪಾಪ ಯಾತ ಮಾತಾಡ್ದಿಲ್ಲದು ಸರಿ ಐತಿ. ಅದು ಹಂಗೆ ಕಣಮ್ಮ, ಪಾಪ ಕೆಂಪಮ್ಮ ಯಾತು ಮಾತಾಡಲ್ಲ. ಮರಗಿತ್ತು ನಮ್ಮಮ್ಮ. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು, ಯಾತು ಮಾತಾಡಲ್ಲ. ಅವೆಲ್ಲ ಬಿಟ್ಟಾಕಮ್ಮ ಬದುಕಿ ಏನಕ್ಕಮ್ಮ ಸುಮ್ಮನೆ ನೀವು. ಹೇಳ ಲಕ್ಷ್ಮಕ್ಕ, ನೀನು ಹೇಳೋದು ಇಲ್ಲೇವರೆಗೂ ಕೇಳಿಸ್ಕೊಂಡೆ. ನೀನು ನೋಡಿದ್ವಿ ಕಿಟ್ಟಣಯ್ಯ, ನೀನು ಏನು ಹೇಳಿರು ಅಷ್ಟೇನೆ. ಅವನು ಕರ್ಕೊಂಬಂದು ಮಾತಾಡೋಣ. ಅವನು ಬದುಕು ಮಾಡ್ಬೇಕು ಅಷ್ಟೇನೆ. ಬದುಕು ಮಾಡಿ ನಮಗೆ ಅವನು ಸರಿ ಸಮಕೇನೆ ಅವ್ನು ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ಬೇಕು. ಹೋಗಿ ಒಂದು ಸರಿಸ್ಕೊಂಡು ಮಾಡಲಿಲ್ಲ ಅಂದರೆ ಹಿಂಗೆ ಬಿಟ್ಟರೆ ಆಗಲ್ಲ. ಹಿಂಗೆ ಬಿಟ್ಟರೆ ಸುಮ್ಮನೆ ಮುಂದೆ ಕೈಯಾಗೆ ಹುಡುಗ್ರ ಇದ್ದಾವೆ. ಕರ್ಕೊಂಬರ್ಮಮ್ಮ, ಕರ್ಕೊಂಬಂದು ಮಾತಾಡು. ಸುಮ್ಮನೆ ನೀನು ಎಷ್ಟು ಮಾತಾಡಿದ್ರು ನಮ್ಮಪ್ಪ ನಮ್ಮಮ್ಮ ಏನು ಕಳಿಸಲ್ಲ. ಫಸ್ಟು ನಿನ್ನ ಮಗನ ಕರ್ಕೊಂಬ. ಅಲ್ಲ ಕಣಮ್ಮ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಹೇಳು? ಜಗಳ ಇಲ್ಲ ಏನಿಲ್ಲ, ಸುಮ್ಮನೆ ನೀನು ಮುಂಚ್ಕೊಂಡು ಬಂದಿದೆಯಲ್ಲಮ್ಮ. ಇವಾಗ ನಾವೆಲ್ಲ ಇದ್ವಿ. ನನ್ಗೆ ಹೇಳಿದ್ರೆ ನಾನು ಕೇಳ್ತಿದ್ದೆ, ಎಲ್ಲ ಬದುಕು ಮಾಡಲ್ಲ ಪಾಪ ಅಂತೇಳಿ ಹೇಳ್ತಿದ್ದೆ. ನೀವು ಹಿಂಗೆ ಸುಮ್ಮನೆ ಹಿಂಗೆ ಬಂದ್ರಿ ಹೆಂಗಮ್ಮ ನೀನು? ಬಾ ಸುಮ್ಮನೆ ಯಾಕೆ ಸುಮ್ಮನೆ ಅವ್ನು ಬಂದರೆ ದೊಡ್ಡದಾದ ಜಗಳ ಆಗುತ್ತೆ. ಅವನೇನು ಲೆಕ್ಕ ಹಾಕಲ್ವಲ್ಲ. ಈಗ ಕೆಂಪಿನೂ ಏನು ಲೆಕ್ಕ ಹಾಕಲ್ಲ, ನಮ್ಮ ವೇದನೂ ಏನೂ ಲೆಕ್ಕ ಹಾಕಲ್ಲ. ಹೊಲ್ದಾಗ ಬದುಕು ಮಾಡೋದು ಏನು ಅವರಿಬ್ರು ಯಾತು ಮಾತಾಡಲ್ಲ. ಗಂಡ ಹೆಂಡತಿ ಮಾತಾಡೋರಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ನೀನೇನು ಹಿಂಗೆ ಹೇಳ್ತೀವಮ್ಮ, ಮಾತಾಡ್ದಿಲ್ದಾರ ಆಗತ್ಗೆ ಸರಿ ಹೋಗೈತಲ್ಲ. ನಾಳೆ ಹೊತ್ನಾಗ ಹಿಂಗೆ ಹೆಂಗೆ ಜೊತೆಗಿರ್ತೀವಿ ಅಂತ ಏನು ಗ್ಯಾರಂಟಿ? ನಾಳೆ ಹೊತ್ನಾಗ ನಾನು ಬೇರೆ ಹೋಗ್ತೀವಪ್ಪ, ಅವ ಮಾಡಲೇಬೇಕಾಗುತ್ತೆ. ಅವ ಮಾಡಲ್ಲ. ಇವಾಗಿಂದ ಮಾಡಿರಲ್ಲಿ ಯಾವಾಗಲೂ ಮಾಡೋ ಅಂತ ಮನ್ಸು ಬರುತ್ತೆ. ಇವಾಗ ಮಾಡಲಿಲ್ಲ ಅಂದರೆ ಆಮೇಲೆ ಎಲ್ಲ ಹಾಳು ಮಾಡ್ಕೊಂಡು ಅದೇ ಸಾಲ ಮಾಡ್ಕೊಂಡು ನಾವು ಊರಾಗೆಲ್ಲ ನೋಡಿದ್ದೀವಿ. ಎಂತೆಂಥ ಜನ ಹೆಂಗಾಗ್ಯವ್ರೆ ಅಂತ ಹೇಳಿ. ಪಾಪ ಅವನು ಕೆಲಸ ಮಾಡ್ತಾನೆ ಅಂದಮೇಲೆ ಅದ್ರ ಜೊತೆ ಮಾಡ್ಬೇಕಣ್ಣ ಇವನು. ಮಾಡಲಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳು? ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಜೀವನ. ಕೆಲಸ ಮಾಡ್ಬೇಕು. ಸುಮ್ಮನೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅವ್ನು ಎಂಜಾಯ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಅಲ್ಲಿ ಇಲ್ಲೂ ಓಡಾಡ್ಕೊಂಡಿದ್ರೆ ಕಿಟಪ್ಪ ಮಾಡ್ಬೇಕಣಪ್ಪ. ನೀನು ಹುಡುಗಿಗೆ ಹೇಳ್ಬೇಕು ಬದುಕು ಮಾಡಬೇಕು ಅಂತ. ಇವಾಗ ನಮ್ದೇನು ಬದುಕು ಮಾಡೇ ಉಣ್ಬೇಕು ಅಮ್ಮಂಗೆ ಏನಿಲ್ಲ. ಏನು ಮಸ್ತಾಗಿ ಐತಿ ಲಸ್ಮಕ್ಕ. ಇಲ್ಲ ನೀನು ಯೋಚನೆ ಮಾಡಬೇಡ. ನನ್ನ ಮಗ
ಏನೋ ಬುಲ್ಕ್ ಮಾಡಲಿಲ್ಲ ಅಂದ್ರೂ ಕುಕ್ಕರ್ ನೋಡ್ರೆ ನಡಿತೈತಿ. ಏನಣ್ಣ ನೀನು ಹಿಂಗೆ ಹೇಳ್ತೀಯ ಕುಕ್ಕಂಡು ನೋಡ್ರೆ ನಡಿತೈತಿ ಅಂದರೆ? ಅಯ್ಯೋ ಕುಕ್ಕಣ್ಣು ಮನೆಗೆ ಕುಡಿಕೆ ಒಂದಿದ್ರು ಸಾಲದು ಅಂತ ಹೇಳಿ ಗಾದೆನೈತಿ ಯೋಟಿದ್ರು ಖರ್ಚಾಗುತ್ತೆ. ನಾವು ಹಂಗೆ ದೌಲತ್ನಾಗೆ ನಮ್ದು ಐತೆ ಎಂಬ ದೌಲತ್ನಾಗಿದ್ರೆ ಅಷ್ಟೇನೆ. ಅದು ಎಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗುತ್ತೆ. ಓಹೋ ನೀನು ಹೇಳ್ಬೋದು ಬದುಕು ಮಾಡಲಿಲ್ಲ ಅಂದ್ರೆ ಉಣ್ಬೋದು ಅಂತ. ಯಾರಿಗಾಗಲಿ ಮಾಡ್ದಲ್ಲೇ ಬರಲ್ಲ ಕಣ್ಕಿಟ್ಟಣಯ್ಯ. ನೀನು ಇರೋ ತಕ ಏನು ಹಿಂಗೆ ನಡೆಸ್ಕೊಂಡು ಹೋಗ್ತೀಯ? ನೀನೇ ಹಿಂಗೆ ಹೇಳಿರಿ ಹೆಂಗೆ ಕಿಟ್ಟಪ್ಪ? ಏನು ಬದುಕು ಮಾಡಲಿಲ್ಲ ಅಂದ್ರೆ ನಡಿತೈತಿ ಅಂತ ಹೇಳಿರಿ, ಇದು ಹೆಂಗೆ ಸರಿ ಹೋಗುತ್ತೆ? ಬದುಕು ಮಾಡ್ಬೇಕು ಅಂತ ಹೇಳ್ಬೇಕಪ್ಪ. ಹೇಳ್ತೀವಿ ನಿಂಗಜ್ಜಿ, ಕೇಳಲಿಲ್ಲ ಅಂಬರ್ಗೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಕೇಳಲಿಲ್ಲ ಅಂದರೆ ಇನ್ನೇನು ಕೈ ಬಿಟ್ಟಾಗ ಸುಮ್ಮನೆ ಆಗ್ಬೇಕು. ನಾವು ಹೇಳ್ತೀವಿ ಮಾಡಪ್ಪ ಅಂತ, ಮಾಡ್ದಿಲ್ದ ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಯಾತಕ ಜಗಳ ಮಾಡ್ಕೊಂಬದ್ರಿಂದ ಇಲ್ಲೂ ಸಮಸ್ಯೆಗಳಾಗ್ತವೆ. ಜಗಳ ಮಾಡ್ಕೊಂಬದ್ ಬೇಡ ಅಂತ ಹೇಳಿ ಹೇಳ್ತಿರೋದಷ್ಟೇನು. ಇವಾಗ ಜಗಳ ಮಾಡ್ಕೊಂಡ್ರೆ ಸುಮ್ಮನತ್ತ ಇಲ್ಲದ್ದು ಅನುಭವಿಸ್ಬೇಕು. ಅದಕ್ಕಾಗಿನ ಇವಾಗ ನೋಡು, ಈ ಅಂಬಂದಿಲ್ಲ ಐತೆ ಅಲ್ಲಿ ಅವನು ಕೆಂಪಮ್ಮನೂ ನಮ್ಮ ಅಯ್ಯಮ್ಮನ್ನು ಕೇಳ್ತಾನೆ, ಅಂಬಕ್ಕಿ ಕೊಡ್ರಿ ಕಾಫಿ ಕೊಡ್ರಿ ಅಂತ. ಅವ್ರು ಕೊಡಲ್ಲ ಅಂತಾರೆ, ಅವನಲ್ಲಿ ಗುದ್ದಾಡ್ತಾನೆ. ಸವಾಸ ಅಲ್ಲ ಅದಕ್ಕಾಗಿನ ಸುಮ್ಮನೆ ಇವೆಲ್ಲ ಗುದ್ದಾಡೋದೇ ಬೇಡ ಮಂಗಾಗುತ್ತೆ. ಇಲ್ಲ ಅಣ್ಣ, ನೀನು ಎಷ್ಟು ಹೇಳಿದ್ರು ಇಷ್ಟೇ ಕಣ್ಕಿಟ್ಟಣಯ್ಯ. ನಾನಂತೂ ನನ್ನ ಮಗಳನ್ನ ಕಳ್ಸಲ್ಲ. ಅವ್ನು ಬರ್ಬೇಕು, ಅವ್ನು ಬಂದಾಗ ಅವ್ನು ಕೆಲಸ ಮಾಡ್ತೀನಿ ಹೊಲ್ದಾಗ ಸರಿಸಮ್ನಾಗಿ. ಅವ್ನ ತಮ್ಮ ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ತೀನಿ ಅಂದರೆ ಮಾತ್ರ ನಾನು ಕಳಿಸ್ತೀನಿ, ಇಲ್ಲ ಅಂದ್ರೆ ನನ್ನ ಮಗಳನ್ನ ಕಳಿಸಲ್ಲ. ಬುರಗಮ್ಮ ಸುಮ್ಮನೆ ಬ್ಯಾಗ್ ತಗೊಂಡು ನಡಿ ಹೊಲ್ಟು ನಡಿ, ಆ ಹುಡ್ಗನ್ ಕರ್ಕೊಂಡು ಹೋಗೋಣ. ನಾನು ಕರ್ಕೊಂಡು ಹೋಗೋ ಕಂಪ್ತಲ್ಲೇ ಬಂದಿದ್ದೀನಿ, ಬಾರಮ್ಮ ಹೋಗೋಣ ಬಾ. ಇಲ್ಲ ಕಣ್ಣ ಮಾಡೋದು ಬರಲ್ಲ. ನಾನು ಹೇಳಿದ್ದೀನಿ ಹೋಗ್ಬೇಡ ಅಂತೇಳಿ. ಅವನ್ನ ಫಸ್ಟು ಕರೆಸಿ ಮಾತಾಡು. ಅಲ್ಲ ಮದುವೆ ಆಗಾರೇ ಇರಲಿಲ್ಲ. ನನ್ನ ತಂಗಿ ಅವತ್ತು ಮದುವೆ ಆದ್ಲು, ಇಂಥದೇ ಮಾಡೋದವನು. ಮದುವೆ ಆಗಲ್ಲ ಅಂತ ಹೇಳಿ ಅಲ್ಲಿ ಎಷ್ಟೋ ಜನ ಮಾತಾಡಾರ. ಕಿಟ್ಟಪ್ಪನ ಮಕ್ಳದ್ದು ಇನ್ನೆಲ್ಲಿ ಮದುವೆ ಆಗುತ್ತೆ ಇಬ್ರದೂ ಅಂತೇಳಿ ಮಾತಾಡಾರ. ಅವತ್ತು ನನ್ನ ತಂಗಿ ಆಗತ್ಕಂತೂ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನು ಮಾಡ್ಬೇಕಾಗಿತ್ತು ಹೇಳು? ನೋಡು, ಇವತ್ತೇನು ನಾನು ಒಪ್ಪಿರೋ ಸೊಸೆನೆ. ಇವತ್ತು ನಾನು ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋ ಸೊಸೆ. ಭಾಳ ಆಸೆಗಿದ್ದೆ ಲಸ್ ಮಕ್ಕಳ ಮನೆಗೆ ಮದುವೆ ಮಾಡ್ಕೋಬೇಕು ಅಂತೇಳಿ. ಅದು ಆಸೆ ನೆರವೇರ್ಬಿಡ್ತು. ಬಿಡಮ್ಮ, ಸುಮ್ಮನೆ ಯಾತಕ್ಕೆ ಜಗಳ ಮಾಡ್ಕೊಂಡು. ಅಲ್ಲ ಆಗಿದ್ರೆ ಆಗಿಲ್ಲ ಅಂತಲ್ಲ, ನಾನು ಅಲೆ ಮದುವೆನೇ ಆಗಲ್ಲ ನನ್ನ ಮಕ್ಕಳದು ಅಂತ ಮಾರ್ತ್ಕೊಂಡಿದ್ದೆ. ಏನು ಮಾಡೋಣ, ತುಂಬ ಪರದಾಡ್ಬಿಟ್ಟಿದ್ದೆ ಹೆಣ್ಣಿಗೆ. ತಲೆಯಾಗಿ ಯೋಸ್ಬೋದೆಲ್ಲ ವಾಸು ಹೆಣ್ಣು ನೋಡಿದ್ದೆ. ಇಲ್ಲ ಕಣಣ್ಣ, ಕಳಿಸಲ್ಲ. ನಮ್ಮ ಅಮ್ಮನು ಹೇಳ್ತಿರೋದು ಅದೇ, ನಾನು ಹೇಳ್ತಿರೋದು ಅದೇ. ಕಳಿಸಲ್ಲ. ಹೋಗಿ ಅವನ ಕರ್ಕೊಂಬ ಸರಿನೇ. ಅವನು ಬದುಕು ಮಾಡ್ತೀನಿ ನನ್ನ ತಮ್ಮನ ಜೊತೆ ಸರಿಸಮ್ನಾಗಿ ಅಂತ ಹೇಳಿದ್ರೆ ಮಾತ್ರ ನಾವು ನೋಡಪ್ಪ ನಮ್ಮ ಮಗಳನ್ನ ಕಳಿಸ್ತೀವಿ, ಇಲ್ಲಾಂದ್ರೆ ಕಳಿಸಲ್ಲ. ಹೋಗತ್ತೆ. ನೀವು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂದ್ರೆ ಇನ್ನೇನಪ್ಪ? ಹಂಗಾರೆ ನಮ್ಮ ಮಾತಿಗೆ ಬೆಲೆ ಇಲ್ಲ. ನಮ್ಮ ಮಾತಿಗೆ ನೀವು ಬೆಲೆ ಕೊಡಲ್ಲಲ್ಲ ಮಾರಯ್ಯ. ನಮ್ಗೊಂದೀಟ ನಾನು ಬೆಲೆ ಕೊಡಲ್ಲ ಅಂತಲ್ಲ ಕಿಟ್ಟಣಯ್ಯ, ಇರೋ ವಿಷಯ ಹೇಳ್ತಾ ಇರೋದು. ನಾವೇನು ಬೆಲೆ ಕೊಡೋದಿಲ್ದಂಥದ್ದು ಏನಾಗಿಲ್ಲ. ಇರೋ ವಿಷಯ ಮಾತಾಡ್ತಾ ಇದೀವಿ ಅಷ್ಟೇ. ಕಳಿಸಲ್ಲ ಅಂದರೆ ಕಳಿಸಲ್ಲ. ನೀನೇನ ಅನ್ಕ, ನೀನೇನ ತಿಳ್ಕ. ಇವಾಗ ಸುಮ್ಮನೆ ಕಿಟ್ಟಪ್ಪ, ಯಾಕೆ ಸುಮ್ಮನೆ? ಅವನೇನೇನು ಬೇರೆ ಊರ್ನಾಗಿಲ್ಲ, ಏನೂ ಇಲ್ಲ, ಇಲ್ಲೇ ಇದ್ದಾನೆ. ಕರ್ಕೊಂಬಂದ್ರೆ ಅವನಿಗೂ ಒಳ್ಳೇದೇ ಮುಂದೆ. ಇವರು ಒಳ್ಳೇದಕ್ಕೆ ಹೇಳ್ತಾ ಇರೋದು, ಇವರೇನೇನು ಕೇಳಕ್ಕೆ ಹೇಳ್ತಾ ಇಲ್ಲ. ಕರ್ಕೊಂಬಂದು ಕರ್ಕೊಂಡೋಗಿ. ಸುಮ್ಮನೆ ಯಾಕೆ ನೀನು ಇವ್ರ ಹತ್ರ ಚರ್ಚೆ ಮಾಡೋದು ಬೇಡ, ಇವ್ರು ವಾದ ಮಾಡೋದು ಬೇಡ, ಅವನು ವಾದ ಮಾಡೋದು ಬೇಡ. ಸುಮ್ಮನೆ ಕರ್ಕೊಂಬ. ನೋಡಿದ್ರಲ್ಲ ವೀಕ್ಷಕರೇ, ಕಿಟ್ಟಣಯ್ಯ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬಂದೈತೆ. ನಮ್ಮ ರಜ್ಜನ್ನ ಕಳಿಸು ಅಂತೇಳಿ ಕೇಳ್ಕೊಂಡು ಕರ್ಕೊಂಡು ಹೋಗಿ ಬಂದೈತೆ. ಅದಕ್ಕೆ ನಾವು ಮತ್ತೆ ಕಳಿಸಲ್ಲ. ಅವನು ಬರಲಿ, ಗಂಡ ಆದವನು ಅವನು ಬರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವನು ತಮ್ಮ ಹೆಂಡತಿ ಕೇಳ್ದಿಲ್ಲದಕ್ಕೆ ಸರಿಯಾಗೈತೆ. ತಮ್ಮ ಹೆಂಡತಿ ಕೇಳೋರಾಗಿದ್ದರೆ ಇವಾಗ ಎಲ್ಲೆಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿರಿ. ಅದಕ್ಕೆ ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.